ರಾಷ್ಟ್ರ ರಾಜಧಾನಿಗೆ 200 ರೈತ ಸಂಘಟನೆಗಳ ಲಗ್ಗೆ. ಹೀಗಾಗಿ ದೆಹಲಿಯ ಗಡಿಗಳಲ್ಲಿ ಪೊಲೀಸ್ ಸರ್ಪಗಾವಲು. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ನಿಂದ ರೈತರ ದಂಡು ಬರ್ತಾ ಇದೆ. ದೆಹಲಿಯತ್ತ ಧಾವಿಸ್ತಾ ಇರುವಂತಹ ಭಾರಿ ಸಂಖ್ಯೆಯ ರೈತರನ್ನ ತಡೆಯೋದಕ್ಕೆ ಸಿಂಗು, ಟಿಕ್ರಿ ಮತ್ತು ಗಾಜಿಪುರ ಗಡಿಯಲ್ಲಿ ಭಾರಿ ವ್ಯವಸ್ಥೆಯಾಗಿದೆ. ಬ್ಯಾರಿಕೇಡ್ಗಳು, ಈ ರೀತಿ ಸಿಮೆಂಟ್ ಬ್ಲಾಕ್ಗಳನ್ನು ಹಾಕಲಾಗಿದೆ. ಮುಳ್ಳು ತಂತಿ, ಮೊಳೆಗಳ ಪಟ್ಟಿ, ಕಂಟೈನರ್ಗಳು, ಹೀಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪೊಲೀಸರು ಮತ್ತು ಅರೆಸೇನಾ ಪಡೆ ಸಿಬ್ಬಂದಿಯ ನಿಯೋಜನೆಯಾಗಿದೆ. ಇನ್ನು ರೈತರನ್ನ ತಡೆಯೋದಕ್ಕೆ ಗಡಿಗಳಲ್ಲಿ ಡ್ರೋನ್ ಕಣ್ಗಾವಲು ಕೂಡ. 15 ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಅಡಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಅಂಬಾಲಾ, ಕುರುಕ್ಷೇತ್ರ, ಕೈತಾಲ್, ಜಿಂದ್, ಹಿಜಾರ್, ಫತೇಹಾಬಾದ್, ಸಿರ್ಸಾದಲ್ಲಿ ಇಂಟರ್ನೆಟ್ ಸೇವೆ ಕೂಡ ಸ್ಥಗಿತಗೊಳಿಸಲಾಗಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಸಂಸತ್ಗೆ ಮುತ್ತಿಗೆ ಹಾಕುವಂತಹ ಪ್ಲಾನ್ ರೈತರದ್ದು. ಹೀಗಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರಿ ವ್ಯವಸ್ಥೆಗಳು ಕಂಡು ಬರ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ವ್ಯವಸ್ಥೆಗಳು ಹೇಗಾಗಿದೆ, ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರ ಸರ್ಪಗಾವಲು ಕೂಡ ನಿಲ್ಲಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಡೀಟೇಲ್ಸ್ಗಳೇನೇನು ಲಭ್ಯ ಆಗ್ತಾ ಇದೆ, ಎಲ್ಲೆಲ್ಲಿ ಹಾಗಿದ್ರೆ ತಡೆ? ಪ್ರತಿಮಾ, ನಾವು ಮೊದಲನೇದಾಗಿ ಸಿಂಗು ಬಾರ್ಡರ್ ಅಲ್ಲಿ ಇದ್ದೇವೆ. ಅದರಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪೊಲೀಸರು ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಸಿಂಗು ಬಾರ್ಡ್ನ ಪ್ರಮುಖ ರಸ್ತೆ, ಇದು ಹೆದ್ದಾರಿ. ನೀವು ನನ್ನ ಹಿಂಭಾಗ ನೋಡ್ಬೋದು, ವೆಲ್ಕಮ್ ಟು ಹರಿಯಾಣ, ಥ್ಯಾಂಕ್ಸ್ ಯು ಕೈಂಡ್ಲಿ ವಿಸಿಟ್ ಅಗೈನ್ ಅನ್ನುವಂಥದ್ದು. ಅಂದ್ರೆ ಈ ರಸ್ತೆಯ ಮೂಲಕ ಹರಿಯಾಣ ಇಂದ ದೆಹಲಿಗೆ ಒಳ ಪ್ರವೇಶ ಮಾಡುವಂತಹ ಒಂದು ರಸ್ತೆ ಇದು. ಇಲ್ಲಿ ಅಂದ್ರೆ ಹರಿಯಾಣ ಮತ್ತೆ ದೆಹಲಿ ಎರಡೂ ಗಡಿಗಳು ಬೇರ್ಪಡ್ತವೆ ಇಲ್ಲಿಂದ. ಸೊ ಈ ರಸ್ತೆಯ ಮೂಲಕವೇ ನೀವು ರಾಷ್ಟ್ರ ರಾಜಧಾನಿಗೆ ಪ್ರವೇಶ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಪೂರ್ವ ಸಿದ್ಧತೆಯನ್ನ ಸಾಕಷ್ಟು ರೀತಿಯಲ್ಲಿ ನಾನಾ ಟೆಕ್ನಿಕ್ಸ್ ಅಥವಾ ನಾನಾ ರೀತಿಯಲ್ಲಿ ಬಳಸ್ಕೊಂಡಿರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಸಪೋಸ್ ಎಕ್ಸಾಂಪಲ್ ನೀವು ಒಂದು ಕಡೆ ನೋಡೋದಾದ್ರೆ ಇದು ಬ್ಯಾರಿಕೇಡಿಂಗ್, ಅಂದ್ರೆ ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೂ ನೀಟಾಗಿ ಎಳೆದುಕೊಂಡು ಹೋಗಿ ಮಾಡ್ಕೋಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಬ್ಯಾರಿಕೇಡಿಂಗ್ ಹಾಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ನನ್ನ ಎಡಭಾಗಕ್ಕೆ ಇದು ಸರ್ವಿಸ್ ರೋಡ್, ಈ ಒಂದು ನ್ಯಾಷನಲ್ ಹೈವೇಗೆ ಇರುವಂತಹ ಸರ್ವಿಸ್ ರೋಡ್ಗೆ ಯಾವ ರೀತಿಯಲ್ಲಿ ನುಗ್ಗಬಹುದು ಅಂದ್ರೆ ಕಳೆದ ಬಾರಿಯ ಎಕ್ಸ್ಪೀರಿಯನ್ಸ್ ಪೊಲೀಸರಿಗೆ ಇರುವ ಕಾರಣಕ್ಕೋಸ್ಕರ ಈ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿರುವಂತದ್ದು. ಮೊದಲನೇದಾಗಿ ಅಲ್ಲಿನ ಅರಸೇನಾ ತುಕಡಿಗಳ ಹಿಂಭಾಗಕ್ಕೆ ನೀವು ನೋಡ್ತಾ ಬಂದ್ರೆ ಅಲ್ಲಿ ಬ್ಲಾಕ್ಸ್ ಅನ್ನ ಹಾಕೊಂಡಿದ್ದಾರೆ, ಸಿಮೆಂಟ್ ಬ್ಲಾಕ್ಸ್ ಅದು. ಸೊ ಅದನ್ನ ದಾಟಿ ಮುಂದೆ ಬಂದ್ರೆ ನಿಮಗೆ ಈ ರೀತಿಯ ತಂತಿ ಬೇಲಿ ಇರುತ್ತೆ, ಬ್ಯಾರಿಕೇಡಿಂಗ್ ಇರುತ್ತೆ. ಇಷ್ಟೆಲ್ಲವೂ ಕೂಡ ದಾಟಿದ ಮೇಲೆ ನಿಮಗೆ ಕಂಟೈನರ್ಗಳು ಕೂಡ ಕಾಣಿಸ್ತವೆ. ಆ ಕಂಟೈನರ್ ಅನ್ನು ಕೂಡ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅಂದ್ರೆ ಸುಮಾರು 3 ವಲಯಗಳಾಗಿ, ಭದ್ರತಾ ವಲಯಗಳನ್ನಾಗಿ ಅಂದ್ರೆ ಮಾಡ್ಕೊಂಡಿರುವಂತದ್ದು, ಒಂದರ ನಂತರ ಒಂದು ದಾಟಬಾರದು ಅನ್ನುವಂಥ ಕಾರಣಕ್ಕೆ. ಯಾಕಂದ್ರೆ ಬರುವಂತಹ ರೈತರು ಅಥವಾ ಪ್ರತಿಭಟನೆಯಲ್ಲಿ ಭಾಗವಹಿಸುವವರು ಕೇವಲ ಕಾಲ್ನಡಿಗೆಯಲ್ಲೋ ಅಥವಾ ಮೆರವಣಿಗೆಯಲ್ಲೋ ಬಂದ್ರೆ ಕೇವಲ ಬ್ಯಾರಿಕೇಡಿಂಗ್ ಸಾಕಾಗುತ್ತೆ. ಆದ್ರೆ ಈ ಪ್ರತಿಭಟನೆಯಲ್ಲಿ ರೈತರು ಟ್ರಾಕ್ಟರ್ಗಳನ್ನ, ಯಾಕಂದ್ರೆ ಟ್ರಾಕ್ಟರ್ ರ್ಯಾಲಿಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಟ್ರಾಕ್ಟರ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆ ಕಾರಣಕ್ಕೋಸ್ಕರ ರಸ್ತೆಯ ಎರಡೂ ಬದಿಗಳಲ್ಲಿ ಈ ರೀತಿ ಸರ್ವಿಸ್ ರೋಡ್ಗಳು, ಅಂದ್ರೆ ದೆಹಲಿ ಎಂಟ್ರಿ ಎಲ್ಲ ಆಗ್ತೀವೋ ಆ ಗಡಿಯಲ್ಲಿ ಈ ರೀತಿ ಮಾಡಿಕೊಳ್ಳಲಾಗಿದೆ. ಇದನ್ನ ಹೊರತುಪಡಿಸಿ ದೆಹಲಿಗೆ ಸಂಪರ್ಕ ಇರುವಂತಹ ಟಿಕ್ರಿ ಗಡಿ ಆಗಿರಬಹುದು, ಇನ್ನು ಬೇರೆ ಉತ್ತರ ಪ್ರದೇಶ ಮಾರ್ಗವಾಗಿ ಬರುವಂತಹ ಗಡಿ ಇರಬಹುದು, ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಮಾದರಿಯ ವ್ಯವಸ್ಥೆಗಳನ್ನ, ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಧಾನಿಯನ್ನ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು. ಯಾಕಂದ್ರೆ ಸುಮಾರು 200 ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬರಬಹುದು ಅನ್ನುವಂತಹ ಊಹೆ ಈ ಹಿನ್ನೆಲೆಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಇಂದಿನ ಬಾರಿ ಆದಂತಹ ಲೋಪಗಳನ್ನು ಅರಿತಿರುವಂತಹ ಪೊಲೀಸ್ ಸಿಬ್ಬಂದಿ ಈ ಬಾರಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಆ ಎಲ್ಲಾ ಕಡೆಗಳಲ್ಲಿ ತಡೆಯುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಹರಿಯಾಣ ಎಂಟ್ರಿ ಆಗೋದೇ ಬಹಳ ಕಷ್ಟ ಅನ್ನುವಂಥದ್ದು ಮಾಹಿತಿಗಳಿದೆ. ಆ ಕಡೆ ಉತ್ತರ ಪ್ರದೇಶದಿಂದ ದೆಹಲಿ ಭಾಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾಹಿತಿಗಳಿದೆ. ಹಾಗಾಗಿ ಪ್ರಮುಖವಾಗಿ ಇದನ್ನು ರಸ್ತೆ ತಡೆಯುವಂಥದ್ದು ಒಂದು ಮಾರ್ಗ ಆದ್ರೆ ಇಂಟರ್ನೆಟ್ ಸೇವೆಗಳು ಬಂದ್ ಮಾಡಲಾಗಿದೆ. ಎಲ್ಲ ಪ್ರಕಾರ ಈವನ್ ದೆಹಲಿ ಪೂರ್ತಿಯಾಗಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಎಲ್ಲೂ ಕೂಡ ಅಂದ್ರೆ ನೀವು ಯಾವುದೇ ರೀತಿಯಿಂದ ಕೂಡ ಮೆರವಣಿಗೆ ಅಂತ ಯಾವುದು ಕೂಡ ಕೈಗೊಳ್ಳಬಾರದು ಅಥವಾ ಪ್ರತಿಭಟನೆ ಮಾಡಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಹರಿಯಾಣ, ಉತ್ತರ ಪ್ರದೇಶ, ಪಂಜಾಬ್ನ ಕೆಲವು ಭಾಗಗಳಲ್ಲಿ ಈ ರೀತಿಯ ನಿರ್ಬಂಧಗಳನ್ನ ಕೂಡ ಹಾಕಲಾಗಿದೆ. ಯಾವುದೇ ರೀತಿಯಂತ ನೀವು ಪ್ರತಿಭಟನೆ ತೆಗೆದುಕೊಳ್ಳಲು ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ನಿರ್ಬಂಧವನ್ನು ಹಾಕಿರುವಂತದ್ದು ಕೂಡ ನಾವು ನೋಡ್ತೇವೆ. ಪ್ರತಿಮಾ. ಎಸ್ ಮಂಜು,
ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.